ಸರ್ ಏನ್ ನಿಮ್ಮ ಸಮಸ್ಯೆಗಳು ಸರ್? ಸರ್ ಏನ್ ಸಮಸ್ಯೆ ಅಂದ್ರೆ ಒಂದು ವರ್ಷದಿಂದ ನಾವು ಇವಾಗ ಏನು OCCC ಅಂತ ಇವ್ರು ಮಾಡಿದ್ದಾರೆ, ಅದು ನಾವು ಸುಪ್ರೀಂ ಕೋರ್ಟ್ಗೆ ನಾವ್ ಯಾರು ಬೇಡ ಅಂತ ಹೇಳ್ತಾ ಇಲ್ಲ, ಅದನ್ನ ನಾವು ಆಹ್ವಾನ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರಿಗೆ ಏನಾದ್ರು ಇವರು ಮುಂದೆನೆ ಏನಾದ್ರು ಒಂದು ಮಾಹಿತಿ ಕೊಟ್ಟಿದಾರಾ, ನಮ್ ಗುತ್ತಿಗೆದಾರರಿಗಾದ್ರೂ ಏನಾದ್ರು ಮಾಹಿತಿ ಕೊಟ್ಟಿದಾರಾ? ಯಾವ್ದು ಇಲ್ಲ. ಏನು ಇಲ್ದಿರ ಅವ್ರು ಏಕಾಏಕಿ OCCC ಅಂತ ತಂದ್ಕೊಟ್ಬಿಟ್ರೆ ಹೆಂಗೆ ಇದನ್ನ ಯಾವ ತರ ನಾವು ಮಾಡೋದು? ಆಲ್ರೆಡಿ ಇವಾಗ KRC ನಲ್ಲಿ ಏನೆಲ್ಲ ರೂಲ್ಸ್ ಕೇಳಿದಾರೋ ಅದ್ರಕ್ಕೆ ಬದ್ಧವಾಗಿ ಎಲ್ಲಾ ದಾಖಲೆಗಳು ಕೊಟ್ಟು ಇವಾಗ ಏನು ಟೆಂಪ್ರವರಿ ಇರ್ಬೋದು ಮತ್ತೆ ಪರ್ಮನೆಂಟ್ ಎಷ್ಟೋ ವರ್ಕ್ ಆರ್ಡರ್ಗಳಾಗಿದೆ, ಮತ್ತೆ ಮೀಟರ್ಗಳು ಹಾಕಿದ್ದಾರೆ. ಅದೆಲ್ಲ ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಏಕಾಏಕಿ ಅವ್ರು ಏನ್ ಏಪ್ರಿಲ್ 4, 25ನೇ ಇಸ್ವಿಯಲ್ಲಿ 2025ರಲ್ಲಿ ಏಕಾಏಕಿ ಏಕ್ದಮ್ ನಿಲ್ಸ್ಬಿಟ್ರೆ ಯಾವ ತರ ಗ್ರಾಹಕರಾಗ್ಲಿ ಗುತ್ತಿಗೆದಾರರಾಗ್ಲಿ ಉಸಿರಾಡಕ್ ಆಗ್ದಿರಂಗೆ ಮಾಡಿಕ್ಕಿದ್ದಾರೆ. ಮತ್ತೆ ನಾವು ಯಾವ್ದೇ ರೀತಿ OCCC ನಾವು ವಿರೋಧ ಮಾಡ್ತಾ ಇಲ್ಲ, ನಮ್ಗೆ ಪರಿಷ್ಕರಣೆ ಬೇಕು. ಆಲ್ರೆಡಿ ಇವಾಗ ಏನೆಲ್ಲ ಕಟ್ಟಿದ್ದಾರೆ ಅವ್ರಿಗೆ ಯಾವ್ದೇ ಇಲಾಖೆನೂ ಅವ್ರನ್ನ ಅಡ್ಡ ಹಾಕಿ ನಿಲ್ಲಿಸ್ತಾ ಇಲ್ಲ, ಅವ್ರಿಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಈಗಲೂ ನನ್ ಜೊತೆ ಬಂದ್ರೆ 6 ಫ್ಲೋರ್ 7 ಫ್ಲೋರ್ ಕಟ್ತಾನೆ ಇದೀರೆ. ಮತ್ತೆ ಯಾವ್ದೇ ಒಂದು ತಾಲೂಕ್ ಪಂಚಾಯತಿ ಆಫೀಸ್ಗಳು ಸುಮ್ನೆ ನಾಮಕಾವಸ್ಥೆ ಒಂದು ನೋಟಿಸ್ ಕೊಟ್ಬಿಟ್ಟು ಸುಮ್ನೆ ಆಗ್ತಾ ಇದಾರೆ. ಅದರಿಂದ ಯಾವ್ದೇ ರೀತಿ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಈ ಸರ್ಕಾರದ ಏನ್ ದುರುದ್ದೇಶನೇ ಇರ್ಬೇಕು ಏನೋ ಇದು ಬೇಕು ಅಂತ ಜನರ ಕೈಯಲ್ಲಿ ತಪ್ಪು ಮಾಡಿಸ್ತಾ ಇದಾರೆ. ಇವಾಗ ಏನ್ ತಪ್ಪು ಮಾಡಿದ್ರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ದಂಡ ತರ ವಸೂಲಿ ಮಾಡಿ ಅವ್ರ ಖಜಾನೆ ತುಂಬ್ಕೊಬೇಕು ಅಂತ ಹೇಳಿ ಏನಾದ್ರು ಈ ತರ ಮಾಡ್ತಾ ಇದಾರೆ ಏನೋ ಅನ್ನೋದು ನಮ್ಮೆಲ್ಲಾ ಗುತ್ತಿಗೆದಾರರಿಗೆ ಇದೊಂದು ದೊಡ್ಡ ಒಂದು ಪೆಳಂಬುತ ಅಂತಾನೆ ಹೇಳ್ಬೋದು. 11 ತಿಂಗಳಿಂದ ಉಸಿರಾಡ್ದಿರ ಇವತ್ತು ನಾವು ಏನು ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನಾವು 11 ತಿಂಗಳಿಂದ ಕಾದು 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 ನಮ್ಮ ತಾಳ್ಮೆಯಿಂದ ಹೊರಗಡೆ ಬಂದು ಇವಾಗ ನಾವು ಬೀದಿಗಿಳಿಯುವಂತ ಒಂದು ಪರಿಸ್ಥಿತಿ ಬಂದೈತೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನ ತುಂಬಾ ಕಷ್ಟ ಆಗುತ್ತೆ. ಏನಪ್ಪಾ ಅಂದ್ರೆ ಇವಾಗ ರೈತ ಬೆನ್ನೆಲುಬು ಅಂತಾರೆ, ಅವ್ನ್ ಕಟ್ಕೊಂಡಿರೋ ಒಂದ್ ಮನೆ ಕರೆಂಟ್ ಕೊಡಲ್ಲ ಅಂದ್ರೆ ಹೆಂಗೆ ಸರ್? ಅವನೇನೋ ಪಾಪ ಅವ್ನ್ ತೋಟ ಗಿಡ ಇವಾಗ ರೈತರೇ ಇಲ್ಲ, ಆ ರೈತರಿಗೆ ಅವ್ರು ಕರೆಂಟ್ ಕೊಡಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಇನ್ಯಾವ ಪುರುಷಾರ್ಥಕ್ಕೆ ನಮ್ಗೆ ಈ ಸರ್ಕಾರ ಬೇಕು? ನೀವೇ ಹೇಳ್ರಿ. ದಯವಿಟ್ಟು ಇವಾಗ ಏನ್ ಕಟ್ಟಿದ್ದಾರೆ ಏನ್ ಮಾಡಿದ್ದಾರೆ, ಮನೆ ಕಟ್ಟೋದು ಅಷ್ಟು ಈಸಿ ಅಲ್ಲ. ಸಾಲ ಸೋಲ ಮಾಡಿ ಎಲ್ರು ಕಟ್ಟಿರ್ತಾರೆ. ಅವ್ರಿಗೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅದೇನ್ ನೀವೇ ಟೈಟ್ಲ್ ಇಟ್ಟಿದ್ದೀರೋ ಅದನ್ನ ಜಾರಿ ತಂದು ಆದಷ್ಟು ಬೇಗ ಎಲ್ಲದಕ್ಕೂ ಒಂದು ಪರಿಷ್ಕರಣೆ ಮಾಡಿ ಇಲ್ಲಿಂದ ಆಚೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನೈತೆ ಏನ್ ಪಾಲಿಸಬೇಕು ಅನ್ನೋದನ್ನ ತಾವು ಎಲ್ರಿಗೂ ಗೈಡ್ ಲೈನ್ಸ್ ಮಾರ್ಗದರ್ಶನ ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ. ಮತ್ತೆ ಡೆಲ್ಲಿಯಲ್ಲೇ ಇಲ್ಲ ಕಂಡ್ರೆ OCCC ನಮ್ಮ KVS ತಂಡ ಅದನ್ನು ಹೋಗಿ ಎಲ್ಲಾನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಂದಿದೆ. ಅಲ್ಲಿ ಕೂಡ ವಿದ್ಯುತ್ ಕಂಪ್ನಿಗಳು ಯಾವುದೇ ರೀತಿ OCCC ಕೇಳಲ್ಲ. ಯಾವ ರಾಜ್ಯಕ್ಕೆ ಇಲ್ದಿದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಈ ತರ ಒಂದು ಶಾಪ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ, ನೀವು ಕೊಟ್ಟಿರೋ ಫ್ರೀ ಕರೆಂಟ್ ಯಾರು ಕೇಳಲಿಲ್ಲ. ದಯವಿಟ್ಟು ಅದನ್ನೆಲ್ಲ ನಿಲ್ಸಿ ಇವಾಗ ಏನ್ ಕಟ್ತಾ ಇದಾರೆ ಅವ್ರಿಗೆ ಕರೆಂಟ್ ಕೊಟ್ಟು ಎಲ್ರನ್ನೂ ನೀವು ಒಂದು ಬದುಕಕ್ ಬಿಡ್ಬೇಕು. ಇದರಿಂದ ಗುತ್ತಿಗೆದಾರರು ಬದುಕಕ್ ಆಗ್ತಾ ಇಲ್ಲ, ಜನಗಳು ಬದುಕಕ್ ಆಗ್ತಾ ಇಲ್ಲ. ಮತ್ತೆ ಯಾವ್ದೇ ಒಂದು ಇಂಡಸ್ಟ್ರಿ ಕರೆಂಟ್ ಕೊಡ್ತಾ ಇಲ್ಲ, ಯಾವುದೇ ಒಂದು ಇಂಡಸ್ಟ್ರಿ ಕರೆಂಟ್ ಕೊಡ್ತಾ ಇಲ್ಲ, ಯಾವುದೇ ಒಂದು ಇಂಡಸ್ಟ್ರಿಗೂ ಕರೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಯಾವ ಒಂದು ಇದನ್ನು ಇವರು ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ತಾ ಈ ಒಂದು ಸಮಸ್ಯೆಗೋಸ್ಕರ ನಾವು ಇವತ್ತು ಯಾವುದೇ ತಾರತಮ್ಯ ಇಲ್ದಿರ ಎಲ್ಲಾ ಸಂಘಟನೆಗಳು ಬಂದು ಸೇರಿ ಕರ್ನಾಟಕ ರಾಜ್ಯ ವಿದ್ಯುತ್ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಅವಿನಿ ರೋಡ್ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಒಂದು ಕೂಗು ಮುಟ್ಟಿಸ್ಬೇಕು ಅಂತ ಮಾಡಿದೀವಿ ಸರ್. ಧನ್ಯವಾದಗಳು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.